ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವಿಶೇಷವಾಗಿ ಗುರುಗಳ ಅನುಗ್ರಹದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾ ಅಂತಕ್ಕಂಥ ಚಾನಲಲ್ಲಿ ಬಹಳಷ್ಟು ವಿಚಾರಗಳು ನಿಮಗೆ ಯಾವುದೇ ಒಂದು ಥರದ ಅದಕ್ಕೆ ಹೇಳ್ಬೋದು ಇಂಥ ವಿಚಾರಗಳಿಲ್ಲದೇ ಕಂಪ್ಲೀಟಾಗಿ ನಾವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ವಿ, ಬೇರೆ ಚಾನಲ್ಗಳಲ್ಲಿ ಏನು ಹೇಳೋಕ್ಕಾಗದಿಲ್ವೋ ಅಂತಹ ವಿಷಯಗಳನ್ನು ಸೇರಿಸಿ ಈ ಒಂದು ಚಾನಲಲ್ಲಿ ಹೇಳ್ತಾ ಬಂದಿದ್ದೀವಿ. ಗುಪ್ತ ವಿದ್ಯೆಗಳಿರ್ಬೋದು, ಮಂತ್ರತಂತ್ರಗಳಿರ್ಬೋದು, ಅಥವಾ ಕೆಲವು ಶಾಪಗಳಿರ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಬಂದಿದ್ದೀವಿ. ಇವತ್ತು ವಿಶೇಷವಾಗಿ ವಶೀಕರಣ, ನೀವು ತಮ್ಮನೇಲಲ್ಲಿ ನೋಡಿರ್ತೀರ, ವಶೀಕರಣ ಅನ್ನೋದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಎಪಿಸೋಡನ್ನು ಮಾಡ್ತಾಯಿದ್ದೀವಿ. ಎಲ್ಲರಿಗೂ ವಶೀಕರಣ ಅಂತಕ್ಕಂಥ ವಿಚಾರ ಇದೆಯಾ ಇಲ್ವಾ ಅನ್ನೋದು ಫಸ್ಟ್ ಡೌಟು. ನಂತರ ಇದನ್ನು ಯಾರು ಮಾಡ್ತಾರೆ ವಶೀಕರಣ? ಈ ವಶೀಕರಣ ಮಾಡಿದ್ರೆ ಇದನ್ನು ಒಳ್ಳೆಯದಕ್ಕೆ ಮಾಡ್ತಾರೋ ಕೆಟ್ಟದಕ್ಕೆ ಮಾಡ್ತಾರೋ ಅಂತಕ್ಕಂಥ ಇಂಥ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ. ಸೊ ಹೀಗಿರಬೇಕಾದ್ರೆ ಮೊದಲಿಗೆ ವಶೀಕರಣ ಅಂತಕ್ಕಂಥದ್ದು ಇದೆಯೋ ಇಲ್ವೋ ಅನ್ನೋಂಥ ಪ್ರಶ್ನೆ ಬಂದಾಗ ವಶೀಕರಣವನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಮೋಹನ ಪ್ರಯೋಗ ಅಂತೇಳಿ ಕರಿತೀವಿ. ಮೋಹನ ಅಂದರೆ ಒಬ್ಬನ್ನ ಆಕರ್ಷಣೆ ಮಾಡುವಂಥ ಪ್ರಯೋಗ. ಬರೀ ಒಬ್ಬ ಮನುಷ್ಯನಲ್ಲದೇ ಒಂದು ಯಾವುದೇ ಒಂದು ವಸ್ತುಗಳಿರಲಿ, ಇವಾಗ ಒಂದು ಭೂಮಿ ಇರಲಿ, ಒಂದು ಚಿನ್ನ ಇರಲಿ, ಯಾವುದೇ ಒಂದು ಲೋಹ ಇರಲಿ, ಒಂದು ಒಳ್ಳೆಯ ಬೆಲೆ ಬಾಳುವಂಥ ವಸ್ತುಗಳಿರಲಿ, ಒಂದು ಮನೆ ಇರಲಿ, ಅಥವಾ ಯಾರಾದರೂ ಒಬ್ಬ ವ್ಯಕ್ತಿ ಇರಲಿ, ಒಂದು ಹೆಣ್ಣಿರಲಿ, ಅಥವಾ ಯಾವುದಾದ್ರೂ ದೇವಿಯರಿರಲಿ, ಇದೆಲ್ಲವನ್ನು ನಾವು ಮೋಹನ ಆಕರ್ಷಣೆ ಮಾಡುವಂಥ ವಿಚಾರದಲ್ಲಿ ಅದನ್ನು ವಶೀಕರಣ ಅಂತ ಹೇಳಿ ನಮ್ಮ ಕನ್ನಡ ಭಾಷೆಯಲ್ಲಿ ಕರೀತಾರೆ. ಈ ಮೋಹನ ಪ್ರಯೋಗದಲ್ಲಿ ತಾಂತ್ರಿಕ ಪ್ರಯೋಗ ಅಂತಕ್ಕಂಥದ್ದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಇರುತ್ತೆ. ಈ ತಾಂತ್ರಿಕ ಪ್ರಯೋಗವನ್ನು ಅಥರ್ವಣ ವೇದದಲ್ಲಿ ಇರುವಂತಹ ಕೆಲವು ಗ್ರಂಥಗಳಲ್ಲಿ ತೆಗೆದಿರ್ತಕ್ಕಂಥ ವಿಚಾರ. ಮೋಹನ ಪ್ರಯೋಗ, ಜಾರಣ, ಮಾರಣ, ಮೋಹನ, ಮೂರನೇ ಪ್ರಯೋಗ ಮೋಹನ ಪ್ರಯೋಗ. ಈ ಮೋಹನ ಪ್ರಯೋಗವನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಒಳ್ಳೆಯ ಒಂದು ಅನುಕೂಲಕ್ಕೋಸ್ಕರ ಮಾಡಿಕೊಳ್ಳುವಂಥದ್ದು. ಉದಾಹರಣೆಗೆ ನಾನು ನಿಮಗೆ ಓಪನ್ ಆಗಿ ಹೇಳಬೇಕಂತ ಹೇಳಿದ್ರೆ, ಒಂದು ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಒಂದು ಹೆಣ್ಣು ಕೆಟ್ಟ ದಾರಿ ತುಳಿದಿರ್ತಾಳೆ. ಆ ಹೆಣ್ಣನ್ನು ಬದಲಾವಣೆ ಮಾಡುವಂಥ ವಿಚಾರದಲ್ಲಿ ಈ ಒಂದು ಮೋಹನ ಪ್ರಯೋಗ ಅಥವಾ ವಶೀಕರಣ ಪ್ರಯೋಗ ಅನುಕೂಲಕ್ಕೆ ಬರುತ್ತೆ. ಪಾಸಿಟಿವ್ ಆಗಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಎರಡನೇದಾಗಿ, ಯಾವುದಾದ್ರು ಒಂದು ಭೂಮಿ, ಆ ಭೂಮಿಲಿರುವಂಥ ಸಮಸ್ಯೆಗಳನ್ನ ತೆಗಿಬೇಕಾದ್ರೆ ಆ ಭೂಮಿಯನ್ನು ಫಸ್ಟ್ ನಮ್ಮ ಕಡೆಗೆ ಎಳ್ಕೋಬೇಕು, ಅಂದರೆ ಆಕರ್ಷಣೆ ಮಾಡಬೇಕು, ವಶೀಕರಣ ಮಾಡಬೇಕು. ಎರಡನೇದಾಗಿ. ಇನ್ನು ಮೂರನೇದಾಗಿ, ಯಾವುದಾದ್ರೂ ಒಂದು ವಸ್ತುಗಳನ್ನ ನಾವು ನೋಡಿದಾಗ ಅದನ್ನು ಪಡ್ಕೋಬೇಕು ಅಂತಕ್ಕಂಥ ಒಂದು ಆಸೆ ನಮಗಿದ್ರೆ ನಾವು ಕಷ್ಟಪಟ್ಟು ಅದನ್ನು ದುಡಿಬೇಕಾಗತ್ತೆ, ಅದನ್ನು ಪಡ್ಕೋಬೇಕಾಗತ್ತೆ. ಆದರೆ ನಾವು ಎಷ್ಟೇ ಎಫರ್ಟ್ ಆಗ್ತಾಯಿದ್ರೂ ಅದು ನಮ್ಮ ಕಡೆಗೆ ಅದು ತೊಗೊಳಕ್ಕಾಗೋದಿಲ್ಲ, ತೊಂದರೆ ಆಗ್ತಾಯಿದೆ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಪ್ರಯೋಗದ ಮುಖಾಂತರ ನಮ್ಮ ಸಂಪಾದನೆಯನ್ನು ಜಾಸ್ತಿ ಮಾಡಿಕೊಂಡು, ನಮ್ಮ ಒಂದು ಸಂಪಾದನೆಯನ್ನು ಉಳಿಸ್ಕೊಂಡು ಆ ಒಂದು ವಸ್ತುವನ್ನು ತಗೊಳ್ತೀವಿ. ಹಾಗಾಗಿ ಈ ಒಂದು ವಶೀಕರಣ ಅಂತಕ್ಕಂಥದ್ದು ನಾವು ಕೆಟ್ಟದಾಗಿ ಯಾಕೆ ನೋಡ್ತಾರೆ? ವಶೀಕರಣವನ್ನು ಹೆಣ್ಣು ಗಂಡಿಗೆ ಮಾಡಿಬಿಡ್ತಾರೆ, ಹೆಂಗಸ್ರಿಗೆ ಮಾಡಿಬಿಡ್ತಾರೆ, ಹೆಣ್ಮಕ್ಳಿಗೆ ಮಾಡಿಬಿಡ್ತಾರೆ, ಅಥವಾ ಏನೋ ಒಂದು ತೊಂದರೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಬಿಡ್ತಾರೆ ಅಂತಕ್ಕಂಥ ವಿಚಾರ ಬಹಳವಾಗಿ ಒಪ್ಪಿಸಿ ಅದನ್ನು ಮಾಡಿ ತೊಂದರೆ ಮಾಡಿರ್ತಕ್ಕಂಥ ಜನಗಳೇ ಜಾಸ್ತಿ ಇದ್ದಾರೆ. ನಾವು ಕೆಲವು ಕಡೆ ನೋಡ್ತಾ ಇದ್ವಿ, ನಿಮಗೆ ವಶೀಕರಣ ಹೇಳ್ಕೊಟ್ಬಿಡ್ತೀವಿ, ನೀವೇ ಮಾಡ್ಕೋಬೋದು ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ.
ಆದರೆ ಯಾವತ್ತಿಗೂ ಕೂಡ ವಶೀಕರಣ ಅಂತಕ್ಕಂಥದ್ದು ಒಂದು ಮಹಾವಿದ್ಯೆ, ಅದು ಮೋಹನ ಪ್ರಯೋಗ ಅಂತಕ್ಕಂಥ ವಿದ್ಯೆ. ಆ ಪ್ರಯೋಗವನ್ನು ಮಾಡಬೇಕಾದ್ರೆ ನಮಗೆ ಒಂದಷ್ಟು ವಸ್ತುಗಳು ಬೇಕಾಗತ್ತೆ, ಒಂದಷ್ಟು ಗಿಡಮೂಲಿಕೆಗಳು ಬೇಕಾಗತ್ತೆ, ಒಂದಿಷ್ಟು ಮಂತ್ರಗಳು ಬೇಕಾಗತ್ತೆ. ಈಗ ಒಂದು ಮಹಾಗಣಪತಿಯ ಒಂದು ಮಂತ್ರ, ಅದರಲ್ಲಿ ಎಲ್ಲ ಜನಗಳನ್ನೂ ನಮ್ಮ ಕಡೆ ಎಳ್ಕೊಳ್ಳುವಂತಹ, ವ್ಯಾಪಾರಕ್ಕೆ ಮಾಡ್ಕೊಳ್ಬೋದು ಅಥವಾ ಜನಾಕರ್ಷಣೆಗೆ ಮಾಡ್ಕೊಳ್ಳುವಂಥ ಮಂತ್ರ ಇದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮ್ಮೆ ವಶಮಾನಾಯ ಸ್ವಾಹ. ಇದು ಗಣಪತಿಯ ಮೂಲ ಮಂತ್ರ. ಈ ಮಂತ್ರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಎನರ್ಜಿಗಳಿದೆ, ಶಕ್ತಿಗಳಿದೆ. ಅದೇ ಥರದ ಮಂತ್ರಗಳು ಬೇಕಾದಷ್ಟಿದೆ. ತ್ರಿಪುರ ಸುಂದರಿ ಮಂತ್ರ ಇದೆ, ಮತ್ತು ಇಂತಹ ಸಾಕಷ್ಟು ಮಂತ್ರಗಳಿದೆ. ಆ ಮಂತ್ರಗಳಿಂದ ನಾವು ವಶೀಕರಣವನ್ನು ಒಳ್ಳೆಯದಕ್ಕೆ ಮಾಡಿಕೊಂಡಾಗ ಅದರಿಂದ ಬಹಳ ಒಂದು ಒಳ್ಳೆಯ ರಿಸಲ್ಟ್ ನಮಗೆ ಬಂದು ಮುಂದೆ ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ, ಅನುಕೂಲ ಅಂತಕ್ಕಂಥದ್ದು ನಾವು ಪಡ್ಕೊಳ್ತೀವಿ. ಒಂದು ಐಶ್ವರ್ಯ ಸಂಪಾದನೆಯನ್ನು ಮಾಡಬೇಕಾದ್ರೆ, ಈಗ ಭೂಮಿ ಇರುತ್ತೆ, ಭೂಮಿಯಲ್ಲಿರ್ತಕ್ಕಂಥ ಆ ಒಂದು ವಸ್ತುಗಳನ್ನ ನಾವು ತಗೋಬೇಕಾದ್ರೆ ಅದಕ್ಕೆ ಈ ಒಂದು ಪ್ರಯೋಗ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಮೋಹನ ಪ್ರಯೋಗವನ್ನು ನಾವು ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ನಾವು ಮಾಡಿಕೊಂಡಾಗ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಯೋಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಮೋಹನ ಅಥವಾ ವಶೀಕರಣ ಪ್ರಯೋಗದ ಬಗ್ಗೆ ಇನ್ನೊಂದಷ್ಟು ನಿಮಗೆ ಮಾಹಿತಿ ಬೇಕು ಅಂದರೆ ಸಂಪರ್ಕ ಮಾಡಿ, ನಿಮಗೆ ಖಂಡಿತವಾಗ್ಲೂ ನಾನು ಈ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.